ಹಾಯ್ ಸ್ನೇಹಿತರೆ, ದಿನಕ್ಕೊಂದು ಕತೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಒಂದು ಆದರ್ಶ ಕಥೆಯಾಗಿದೆ. ಈ ಕಥೆಯಿಂದ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಮತ್ತು ನಿಮ್ಮ ಜೀವನವನ್ನೇ ರೂಪಿಸಿಕೊಳ್ಳಬಹುದು. ಈ ಕತೆ ನಿಮಗೆ ಹೇಗೆ ಆದರ್ಶವಾಗುತ್ತದೆ ಎಂಬುದನ್ನು ನಾನು ಕಥೆಯ ಕೊನೆಯ ಭಾಗದಲ್ಲಿ ನಿಮಗೆ ಹೇಳ್ತೀನಿ. ಸೊ ಅದಕ್ಕಾಗಿ ಕಥೆನ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಕಥೆಯ ಹೆಸರು ಬಂದ್ಬಿಟ್ಟು ಬುದ್ಧಿವಂತ ಪ್ರಜೆ ಅಂತ. ಸ್ನೇಹಿತರೆ, ಒಂದು ದೊಡ್ಡದಾದ ವಿಶಾಲವಾದ ಒಂದು ರಾಜ್ಯವಿರುತ್ತೆ. ಆ ರಾಜ್ಯದಲ್ಲಿ ಆಡಳಿತ ಹೇಗಿರುತ್ತೆ ಅಂದ್ರೆ, ಅಲ್ಲಿನ ಪ್ರಜೆಗಳೇ ಆ ಒಂದು ರಾಜ್ಯದ ರಾಜನನ್ನು ನೇಮಕ ಮಾಡ್ತಾ ಇರ್ತಾರೆ. ಹೀಗೆ ನೇಮಕ ಮಾಡಿದಂತ ರಾಜ ಕೇವಲ 5 ವರ್ಷ ಮಾತ್ರ ಆಡಳಿತ ಮಾಡಬೇಕಾಗಿರುತ್ತೆ. 5 ವರ್ಷ ಆಡಳಿತದ ನಂತರ ಅಲ್ಲಿನ ಪ್ರಜೆಗಳೇ ಅಂದ್ರೆ ನೇಮಕ ಮಾಡಿದಂತ ಪ್ರಜೆಗಳೇ ಅವನನ್ನು ಆ ಒಂದು ರಾಜ್ಯದ ನದಿ ದಾಟಿ ಒಂದು ದೊಡ್ಡ ಅರಣ್ಯ ಪ್ರದೇಶದಲ್ಲಿ ಆ ರಾಜನನ್ನ ಬಿಟ್ಟು ಬರ್ತಾರೆ. ಹೀಗೆ ಬಿಟ್ಟು ಬಂದಂತ ರಾಜನನ್ನು ಅಲ್ಲಿನ ಕ್ರೂರ ಮತ್ತು ಮೃಗ ಪ್ರಾಣಿಗಳು ತಿಂದು ಕೊಲ್ತಾ ಇರುತ್ತವೆ. ಹೀಗಿರುವಾಗ ಅಲ್ಲಿನ ಯಾವ ಪ್ರಜೆಯೂ ಕೂಡ ರಾಜನಾಗಲು ಯಾರು ಮುಂದೆ ಬರ್ತಾ ಇರಲ್ಲ. ಹೀಗಿರುವಾಗ ಅಲ್ಲಿನ ಒಬ್ಬ ಬುದ್ಧಿವಂತ ಪ್ರಜೆ ಏನ್ ಮಾಡ್ತಾನೆ ಅಂದ್ರೆ, ನಾನು ಈ ಬಾರಿ ಈ ರಾಜ್ಯದ ರಾಜನಾಗ್ತೀನಿ ಅಂತ ಜನಗಳಿಗೆ ಆದೇಶ ಮಾಡ್ತಾನೆ. ಆ ಪ್ರಜೆಯ ಆದೇಶದಂತೆ ಅಲ್ಲಿನ ಜನಗಳು ಆ ಪ್ರಜೆಯನ್ನ ರಾಜನನ್ನಾಗಿ ಮಾಡ್ತಾರೆ. ಹೀಗೆ ರಾಜನನ್ನಾಗಿ ಮಾಡಿದ ಆ ಪ್ರಜೆಯು 5 ವರ್ಷ ಸುದೀರ್ಘವಾಗಿ ಸಂತೋಷದಿಂದ ಆಡಳಿತನ ಮಾಡ್ತಾನೆ. ಅದೊಂದು ದಿನ ಆತನ ಆಡಳಿತದ ಕೊನೆಯ ದಿನ ಬರುತ್ತೆ. ಹೀಗಿರುವಾಗ ಆ ಒಂದು ರಾಜ್ಯದ ಪ್ರಜೆಗಳು ಆ ರಾಜನ ಹತ್ತಿರ ಬಂದು, ಮಹಾರಾಜರೇ, ನೀವು ಆಡಳಿತ ಶುರು ಮಾಡಿ ಇವತ್ತಿಗೆ 5 ವರ್ಷ ಆಯಿತು. ಹೀಗಿರುವಾಗ ಈ ರಾಜ್ಯದ ನಿಯಮದ ಪ್ರಕಾರ ನಾವು ನಿಮ್ಮನ್ನು ಅರಣ್ಯಕ್ಕೆ ಹೋಗಿ ಬಿಟ್ಟು ಬರುತ್ತೇವೆ, ಬನ್ನಿ ಎಂದು ಆ ರಾಜ್ಯದ ರಾಜನನ್ನು ಕರೆದುಕೊಂಡು ಬರ್ತಾರೆ. ಕರೆದುಕೊಂಡು ಬಂದು ಒಂದು ದೋಣಿಯಲ್ಲಿ ಆತನನ್ನು ಕೂಡಿಸಿ ಬಿಡ್ತಾರೆ. ಆವಾಗ ನಾವಿಕ ಮತ್ತು ರಾಜ ನದಿಯಲ್ಲಿ ಹೋಗುವಾಗ ಆ ದೋಣಿಯ ನಾವಿಕ ರಾಜನನ್ನ ಕೇಳ್ತಾನೆ, ಮಹಾರಾಜರೇ, ನೀವು ಸಾಯಲು ಅರಣ್ಯ ಪ್ರದೇಶಕ್ಕೆ ಹೊರಟಿದ್ದೀರಿ, ನಿಮಗೆ ಭಯ ಆಗುವುದಿಲ್ಲವೇ? ನೀವು ಭಯ ಪಡುವುದನ್ನು ಬಿಟ್ಟು ನಗುತ್ತಾ ಕುಳಿತಿದ್ದೀರಲ್ಲ, ಯಾಕೆ ಅಂತ ಕೇಳ್ತಾನೆ. ಮತ್ತೆ ಆ ನಾವಿಕ ಹೇಳ್ತಾನೆ, ನಾನು ಇದುವರೆಗೂ ಎಷ್ಟೋ ರಾಜರನ್ನು ಈ ನದಿಯಿಂದ ದಾಟಿಸಿ ಅರಣ್ಯ ಪ್ರದೇಶದಲ್ಲಿ ಬಿಟ್ಟು ಬಂದಿದ್ದೇನೆ. ಅವರ್ಯಾರು ವಾಪಸ್ ಬಂದಿಲ್ಲ. ಅವರು ಎಲ್ಲರೂ ಭಯ ಪಡುತ್ತಿದ್ದರು. ಆದ್ರೆ ನೀವು ಭಯನೇ ಪಡುತ್ತಿಲ್ಲ, ಯಾಕೆ ಅಂತ ಕೇಳ್ತಾನೆ. ಅವಾಗ ರಾಜನು ಮುಗುಳ್ನಗುತ್ತಾ ಹೇಳ್ತಾನೆ, ನಾವಿಕ, ನಾನೇನೋ ಆಡಳಿತ ಮಾಡಿದ್ದು 5 ವರ್ಷ ಇರಬಹುದು, ಆದ್ರೆ ನಾನು 5 ವರ್ಷ ಆಡಳಿತ ಹೇಗೆ ಮಾಡಿದ್ದು ನಿನಗೆ ಗೊತ್ತಾ ಅಂತ ಕೇಳ್ತಾನೆ. ಆವಾಗ ರಾಜ ಹೇಳ್ತಾನೆ, ಹೇ ನಾವಿಕ, ನಾನು ನನ್ನ ಮೊದಲ ವರ್ಷದಲ್ಲಿ ಈ ಒಂದು ನದಿಗೆ ಒಂದು ದೂರದಲ್ಲಿ ಒಂದು ಸೇತುವೆಯನ್ನು ನಿರ್ಮಿಸಿದೆ ಮತ್ತು ನನ್ನ 2ನೆಯ ವರ್ಷದಲ್ಲಿ ನಾನು ಆ ಅರಣ್ಯ ಪ್ರದೇಶದಲ್ಲಿ ಇರುವ ಎಲ್ಲ ಕ್ರೂರ ಮತ್ತು ಮೃಗ ಪ್ರಾಣಿಗಳನ್ನು ಬೇಟೆಯಾಡಿಸಿ ಅವುಗಳನ್ನು ಕೊಂದೆನು. ನನ್ನ 3ನೆಯ ಅವಧಿಯಲ್ಲಿ ಅಂದ್ರೆ ನನ್ನ 3ನೆಯ ವರ್ಷದ ಅವಧಿಯಲ್ಲಿ ನಾನು ಅಲ್ಲಿ ಇರುವಂತ ಮರ, ಬೆಟ್ಟ, ಗುಡ್ಡಗಳನ್ನು ಕೊರೆಸಿ ಅಲ್ಲಿ ಒಂದು ಅರಮನೆ ಮತ್ತು ಹೊಸ ನಗರಗಳನ್ನು ನಿರ್ಮಾಣ ಮಾಡಿದ್ದೇನೆ. ನನ್ನ 4ನೆಯ ವರ್ಷದಲ್ಲಿ ನಾನು ಇಲ್ಲಿರುವ ಸ್ವಲ್ಪ ಪ್ರಜೆಗಳನ್ನು ನನ್ನ ಒಂದು ಹೊಸ ನಗರ ನಿರ್ಮಾಣ ಮಾಡಿದ ಆ ನಗರದಲ್ಲಿ ಅವರಿಗೆ ಅಲ್ಲಿ ಆಶ್ರಯವನ್ನು ನೀಡಿದ್ದೇನೆ. ನನ್ನ 5ನೆಯ ವರ್ಷದಲ್ಲಿ ನಾನು ಆ ಒಂದು ನಗರಕ್ಕೆ ಏನು ಅಭಿವೃದ್ಧಿ ಬೇಕೋ ಎಲ್ಲ ರೀತಿಯಾದಂಥ ಅಭಿವೃದ್ಧಿಯನ್ನು ಮಾಡಿದ್ದೇನೆ. ಇವಾಗ ನಾನು ಹೋಗಿ ಅಲ್ಲಿ ಸುಖದಿಂದ ರಾಜ್ಯಭಾರ ಮಾಡಬಹುದು ಅಂತ ಆ ನಾವಿಕನಿಗೆ ತಿಳಿಸ್ತಾನೆ. ಅವಾಗ ನಾವಿಕನಿಗೆ ತುಂಬಾ ಸಂತೋಷವಾಗುತ್ತೆ. ನಾನು ಎಷ್ಟೋ ರಾಜರನ್ನು ಈ ನದಿಯಿಂದ ಆಚೆ ಬಿಟ್ಟು ಬಂದಿದ್ದೇನೆ, ಆದರೆ ನಿಮ್ಮಂತ ಬುದ್ಧಿವಂತ ಪ್ರಜೆಯನ್ನು ನಾನು ಯಾವತ್ತೂ ನೋಡಿರಲಿಲ್ಲ ಎಂದು ಆ ನಾವಿಕ ಹೇಳ್ತಾನೆ. ನಂತರ ಆ ಒಬ್ಬ ರಾಜನು ನದಿ ದಾಟಿ ಹೋಗಿ ಆ ಒಂದು ತಾನು ನಿರ್ಮಿಸಿದ ನಗರ ಅರಮನೆಯಲ್ಲಿ ಹೋಗಿ ಸಂತೋಷದಿಂದ ಮತ್ತು ಸುಖದಿಂದ ರಾಜಭಾರ ಶುರು ಮಾಡ್ತಾನೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕತೆ. ಈ ಕತೆ ನಿಮಗೆ ಹೇಗೆ ಆದರ್ಶವಾಗುತ್ತದೆ ಎಂಬುದನ್ನು ನಾನು ಇವಾಗ ನಿಮಗೆ ತಿಳಿಸುತ್ತೇನೆ. ಸ್ನೇಹಿತರೆ, ನೀವೇನಾದರೂ ಒಂದು ಹೊಸ ಕೆಲಸ ಅಥವಾ ಒಂದು ಸಾಧನೆ ಮಾಡಲು ಶುರು ಮಾಡಿದ್ರೆ ಈ ರಾಜನ ಹಾಗೆ 5 ಹಂತಗಳಲ್ಲಿ ಕೆಲಸಗಳನ್ನು ನೀವು ಪೂರ್ಣಗೊಳಿಸಬೇಕು. ಹೇಗೆ ಅಂದ್ರೆ, ಯಾವ ರೀತಿ ಈ ರಾಜನು 5 ವರ್ಷ ಆಡಳಿತದಲ್ಲಿ ತನ್ನ ಒಂದೊಂದು ವರ್ಷದಲ್ಲಿ ಒಂದೊಂದು ಕೆಲಸಗಳನ್ನು ಮಾಡಿದನೋ ಅದೇ ರೀತಿ ಕೂಡ ನೀವು 5 ಹಂತದಲ್ಲಿ ಮೊದಲನೇ ಹಂತದಲ್ಲಿ ಕೆಲಸನ ಶುರು ಮಾಡಿ ಕೊನೆಯ 5ನೆಯ ಹಂತದಲ್ಲಿ ಕೆಲಸವನ್ನು ನೀವು ಮುಗಿಸ್ಬೇಕು. ಸೊ ಇದಾಗಿತ್ತು ಇವತ್ತಿನ ಕತೆ. ಈ ಕತೆ ಇಷ್ಟ ಆದ್ರೆ ಒಂದು ಲೈಕ್ನ ಮಾಡಿ. ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಂತಹ ಹೆಚ್ಚಿನ ಕತೆಗಳಿಗಾಗಿ ನಮ್ಮ ಚಾನಲ್ನ ಶೇರ್ ಮಾಡಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.